ಭಾಳಷ್ಟು ವಿಚಾರಗಳನ್ನು ವಕೀಲರಾದಂಥ ಅಬ್ದುಲ್ಲಾ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ತ್ಯಾಗ ಮತ್ತು ನಿಸ್ವಾರ್ಥವಾದಂಥ ಜೀವನ ನಡೆಸುವ ಸಂಕೇತ. ಈ ಸಂಕೇತವನ್ನು ನಾವು ಈದ್ ಮಿಲಾದ್ ಹಬ್ಬದ ಮೂಲಕ ಜಗತ್ತಿಗೆ ಪ್ರತಿಪಾದನೆ ಮಾಡುವಂಥ ಒಂದು ಪವಿತ್ರವಾದಂಥ ಹಬ್ಬ ಇದು. ಇದನ್ನು ಎಲ್ಲ ಮುಸಲ್ಮಾನ್ ಬಾಂಧವರು ಮಾತ್ರ ಅಲ್ಲ, ನಾಡಿನ ಸಮಸ್ತ ಜನತೆ ಆಚರಣೆಯನ್ನು ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಬಹುತೇಕ ಎಲ್ಲ ವರ್ಷದಲ್ಲೂ ಕೂಡ ಈದ್ ಮಿಲಾದ್ ಮತ್ತು ಗಣೇಶ ಚತುರ್ಥಿ, ಗೌರಿ ಹಬ್ಬ ಒಂದೇ ಸಮಯಕ್ಕೆ ಬರ್ತದೆ. ಎಲ್ಲ ಧರ್ಮದ ಆಚರಣೆಯ ಮಾಡುವಂಥ ನಾವೆಲ್ಲರೂ ಕೂಡ ನಮ್ಮ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ. ಹಾಗೆ ಒಬ್ಬೊಬ್ಬರ ಹಬ್ಬದಲ್ಲಿ ಕೂಡ ಆಚರಣೆಯಲ್ಲಿ ಕೂಡ ನಾವು ಹೆಚ್ಚಾಗಿ ಭಾಗವಹಿಸ್ತೇವೆ. ಇದು ಸಾಮಾನ್ಯವಾಗಿ 99 ಭಾಗ ನಾವು ನೋಡಲಿಕ್ಕೆ ಸಿಗ್ತದೆ. ಈ ವರ್ಷ ಕೂಡ ಅದೇ ರೀತಿ ಎಲ್ಲ ಬಹುತೇಕ ಜಾಗಗಳಲ್ಲಿ ಆಗಿದೆ. ಕೆಲವು ಕಡೆ ಅಹಿತಕರ ಘಟನೆಗಳು ನಡೆದಿರೋದು ನೋಡಿದಾಗ ಭಾಳ ದುಃಖ ಆಗ್ತದೆ. ಯಾಕಂದರೆ ಎಲ್ಲ ಧರ್ಮವನ್ನು ಒಳಗೊಂಡಂಥ ತನ್ನದೇ ಆದಂಥ ಇತಿಹಾಸ ಮತ್ತು ತನ್ನದೇ ಆದಂಥ ವೈಭವ ಇರುವಂಥ ಪ್ರಜಾಪ್ರಭುತ್ವ ಇರುವ ದೊಡ್ಡ ದೇಶ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ಅದು ಭಾರತ ದೇಶ. ಎಲ್ಲರೂ ಸಹೋದರತೆಯಿಂದ, ಸಾಮರಸ್ಯದಿಂದ ಜೀವನವನ್ನು ನಡೆಸಬೇಕು. ಸ್ವತಂತ್ರವಾಗಿ ಯಾವುದೇ ಭಯಭೀತಿ ಇಲ್ಲದೆ ತಮ್ಮ ತಮ್ಮ ಹಬ್ಬಗಳನ್ನು, ತಮ್ಮ ಧರ್ಮದ ಆಚರಣೆಗಳನ್ನು ಪಾಲಿಸಲಿಕ್ಕೆ ಅವಕಾಶ ಸಿಗಬೇಕು ಅಂತ ಹೇಳೋದೇ ನಮ್ಮ ಸಂವಿಧಾನದ ಮೂಲ ಆಶಯ. ಇದಕ್ಕೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಕೆಲವರು ನಡ್ಕೊಂಡಾಗ ಇದು ಮನಸ್ಸಿಗೆ ನೋವಾಗೋದಂತೂ ಖಂಡಿತವಾಗಿ ಆಗ್ತದೆ. ಆದರೆ ನಮ್ಮ ಸಮಾಜದ ಮೂಲ ತತ್ವಗಳೇನಿದೆ ಅದನ್ನು ಮುರಿಯುವಂಥ ಪ್ರಯತ್ನ ನಡೀತಾ ಇದೆಯಲ್ಲ ಅಂತ ಹೇಳುವಂಥ ಆತಂಕ ಕೂಡ ಕಾಡ್ತದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಧರ್ಮ ನಿರಪೇಕ್ಷತೆಗೆ, ಜಾತ್ಯತೀತ ತತ್ವಗಳಿಗೆ ಮತ್ತು ಸರ್ವರಿಗೆ ಸಮಬಾಳು ಸಮಪಾಲು ಈ ತತ್ವಗಳನ್ನು ಆಧರಿಸಿ ಆಡಳಿತವನ್ನು ನಡೆಸ್ತಾ ಇದೆ, ಮುಂದಕ್ಕೂ ಕೂಡ ನಡೆಸ್ತದೆ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಮಾನವೀಯತೆಯಲ್ಲಿ ನಂಬಿಕೆಯನ್ನು ಇಟ್ಟಿರುವಂಥ ಧರ್ಮಗಳು ವಿವಿಧವಾಗಿರ್ಬೋದು, ಆಚಾರ ವಿಚಾರಗಳು ಅನೇಕವಾಗಿರ್ಬೋದು. ಆದರೆ ಮೂಲತಃ ಮಾನವೀಯತೆ ಅಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಸಹಕಾರವಾಗಿ ನಿಲ್ಲಬೇಕು, ಸಹಾಯವಾಗಿ ನಿಲ್ಲಬೇಕು. ಅವರ ಸಮಸ್ಯೆ ಇದ್ದಾಗ, ತೊಂದರೆಗಳಿದ್ದಾಗ, ಕಷ್ಟಗಳಿದ್ದಾಗ ಅವರ ಕೈ ಹಿಡಿದು ಸಮಾಜದಲ್ಲಿ ಅವ್ರನ್ನ ಮೇಲೆತ್ತುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳುವಂಥದ್ದೇ ನಮ್ಮೆಲ್ಲರ ಮೌಲ್ಯಗಳು. ಇದು ಯಾವುದೇ ಧರ್ಮಕ್ಕೆ ಹೋಗಿ ಯಾವುದೇ ಧರ್ಮಗುರುಗಳಿರ್ಬೋದು, ಎಲ್ಲರೂ ಕೂಡ ಸಾರೋದು ಮಾನವೀಯತೆ. ಆ ಮಾನವೀಯತೆಯನ್ನು ಕಾಪಾಡುವಂಥ ದಿಕ್ಕಿನಲ್ಲಿ, ಮಾನವೀಯತೆಯನ್ನು ಎತ್ತಿ ಜಗತ್ತಿಗೆ ಸಾರುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸವನ್ನು ಮಾಡೋಣ. ಸಮಾಜದಲ್ಲಿರುವಂಥ ಒಂದು ಸಾಮರಸ್ಯ ಏನಿದೆ, ಇವತ್ತು ಅದು ವಿರಾಜಪೇಟೆ ಇರ್ಬೋದು, ಮಡಿಕೇರಿ ಇರ್ಬೋದು, ಕೊಡಗು ಜಿಲ್ಲೆ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ಎಲ್ಲೂ ಕೂಡ ಯಾವುದೇ ರೀತಿಯಾದಂಥ ದುರ್ಘಟನೆ ನಡೆಯುವಂಥ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಜೀವನವನ್ನು ಸಾಗಿಸ್ಕೊಂಡು ಬರ್ತಾಯಿದ್ದೀವಿ. ಇದನ್ನು ಉಳಿಸೋದು ಅತಿ ಮುಖ್ಯ. ಇದು ನಮಗೆ ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಭಾಳಷ್ಟು ಸಣ್ಣ ಮಕ್ಕಳಿದ್ದಾರೆ, ಅವರು ಕೂಡ ಇದೇ ರೀತಿಯಾದಂಥ ಸಾಮರಸ್ಯದ ಒಂದು ಜೀವನವನ್ನು ಕಾಣಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಾವೆಲ್ಲ ಜವಾಬ್ದಾರಿಯುತವಾಗಿ ಪ್ರತಿಯೊಂದು ಮಾತನ್ನು ಆಡಬೇಕು, ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ತಗೋಬೇಕು. ಅದು ಮಾಡಿದಾಗ ಖಂಡಿತವಾಗಿ ಶಾಂತಿಯುತವಾಗಿ ನಾವೆಲ್ಲರೂ ನಮ್ಮ ಜೀವನವನ್ನು ನಡೆಸ್ಬೋದು. ಯಾವುದೇ ಆತಂಕವಿಲ್ಲದಂಥ ರೀತಿಯಲ್ಲಿ ನಮ್ಮ ಧರ್ಮಗಳ ಪಾಲನೆಯನ್ನು ಮಾಡ್ಬೋದು ಮತ್ತು ನಮ್ಮ ಆಚಾರ ವಿಚಾರಗಳು ಇದನ್ನೆಲ್ಲವನ್ನು ಕೂಡ
ಪಾಲನೆಯನ್ನು ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ನಮ್ಮ ಆಚರಣೆಗಳು, ನಮ್ಮ ಧರ್ಮದ ಪಾಲನೆಗಳು ಇನ್ನೊಬ್ಬರಿಗೆ ಯಾವುದೇ ರೀತಿಯಾಗಿ ಮಾನಸಿಕವಾಗಿ ಆಗಲಿ ನೋವು ಉಂಟು ಮಾಡದಂಥ ರೀತಿಯಲ್ಲಿ, ಸಮಸ್ಯೆಗಳುಂಟು ಮಾಡದಂಥ ರೀತಿಯಲ್ಲಿ ನಾವು ಪಾಲನೆಯನ್ನು ಆಚರಣೆಯನ್ನು ಮಾಡಿದಾಗ ಯಾವುದೇ ರೀತಿಯಾದಂಥ ತೊಂದರೆ ಆಗುತ್ತೆ. ಯಾರಿಗೂ ಕೂಡ ಒಂದು ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಮತ್ತು ಅದರ ಆಚಾರ ಹಬ್ಬಗಳನ್ನು ಆಚರಣೆಯನ್ನು ಮಾಡಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಆಕ್ಷೇಪಣೆ ಇರಲೇಬಾರದು, ಯಾವ ಸಮಸ್ಯೆ ಕೂಡ ಇರಬಾರ್ದು. ಆದರೆ ಕೆಲವರು ಈ ಸಾಮರಸ್ಯವನ್ನು ತಡ್ಕೊಳಕ್ಕಾಗದೇ ಇರುವಂಥ ಶಕ್ತಿಗಳಿದ್ದಾವೆ. ಎಲ್ಲ ಸಮಾಜದಲ್ಲೂ ಕೂಡ ಇರ್ತದೆ, ಬರೀ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮಾತ್ರ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಕಡೆ ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಸಮಾಜದಲ್ಲಿ ಇಂಥ ಆಚರಣೆ ಸಂದರ್ಭದಲ್ಲಿ ದೂರವಿಟ್ಟಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಇನ್ನಷ್ಟು ಹಬ್ಬಗಳನ್ನು, ಇನ್ನಷ್ಟು ಇಂಥ ಸಂಭ್ರಮದ ಅವಕಾಶಗಳನ್ನು ಶಾಂತಿಯುತವಾಗಿ ಯಾವುದೇ ಭಯವಿಲ್ಲದಂಥ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಸಂಪೂರ್ಣವಾದಂಥ ಅವಕಾಶ ನಮ್ಮ ದೇಶದಲ್ಲಿ ಖಂಡಿತವಾಗೂ ಇದೆ. ನಮ್ಮ ದೇಶದ ಸಂವಿಧಾನ ಇದೆ, ಅದನ್ನು ಯಾರೂ ಕೂಡ ಅಲ್ಲಗಳಿಸ್ಲಿಕ್ಕೆ ಸಾಧ್ಯನೇ. ಆ ಸಂವಿಧಾನದ ಮೂಲ ತತ್ವಗಳೇ ಧರ್ಮ ನಿರಪೇಕ್ಷತೆ ಮತ್ತು ಜಾತೀಯತೆ. ಅದನ್ನು ಪಾಲನೆಯನ್ನು ಮಾಡುವಂಥದ್ದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೇವೆ. ಆ ರೀತಿಯಾದಂಥ ಒಂದು ಸಮಾಜವನ್ನು ಇನ್ನಷ್ಟು ಬಲಿಷ್ಠವಾಗಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸವನ್ನು ಮಾಡೋಣ. ಈ ಹಬ್ಬದ ಆಚರಣೆ ಇನ್ನಷ್ಟು ಅತಿ ವಿಜೃಂಭಣೆಯಿಂದ ತಾವೆಲ್ಲರೂ ಕೂಡ ಆಚರಣೆ ಮಾಡಲಿ. ನಮ್ಮೆಲ್ಲರ ಸಹಕಾರ ಜೊತೆಗೆ ನಿಮ್ಮೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡುವಂಥ ಒಂದು ಸಂಸ್ಕೃತಿ ಏನಿದೆ ಅದನ್ನು ಉಳಿಸ್ಕೊಂಡು, ಬಾಂಧವ್ಯತೆಯನ್ನು ಉಳಿಸ್ಕೊಂಡು, ನಮ್ಮೆಲ್ಲರ ಒಂದು ಒಬ್ಬೊಬ್ಬರು ಅಣ್ಣ ತಮ್ಮದರಿದ್ದಂಥ ರೀತಿಯಲ್ಲಿ ನಾವೇನು ನಡ್ಕೊಂಡು ಬಂದಿದ್ದೀವಿ, ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಆಚರಣೆಗಳನ್ನು, ಎಲ್ಲ ಹಬ್ಬಗಳನ್ನು ಮಾಡೋಣ. ನಾವು ಕೆಲವು ಅಹಿತಕರ ಘಟನೆಗಳು ನಡೀತದೆ, ಅದನ್ನು ನಾನು ಯಾರೂ ಕೂಡ ಒಪ್ಪಲಿಕ್ಕೂ ಆಗೋದಿಲ್ಲ. ಅದನ್ನು ನಾವೆಲ್ಲ ಕೂಡ ಖಂಡಿಸಿದ್ದೇವೆ. ಈಗಾಗಲೇ ಕ್ರಮ ಕೂಡ ಜರುಗ್ತಾ ಇದೆ, ಕಾನೂನು ತಂದೇ ಆದಂಥ ರೀತಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅದರಿಂದ ಅದನ್ನೆಲ್ಲವನ್ನು ನಾವು ಬದಿನಲ್ಲಿಟ್ಟು ಶಾಂತಿಯುತವಾದಂಥ ಹಬ್ಬದ ಆಚರಣೆಗಳು, ಅದು ಇವತ್ತು ಈದ್ ಮಿಲಾದ್ ಇರ್ಬೋದು, ಮೊನ್ನೆ ನಡೆದಂಥ ಗಣೇಶ ಚತುರ್ಥಿ, ಗೌರಿ ಹಬ್ಬ ಇರ್ಬೋದು, ಮುಂದಕ್ಕೆ ಬರುವಂಥ ಬೇರೆ ಧರ್ಮಗಳ ಆಚರಣೆಗಳಿರ್ಬೋದು, ಇದೆಲ್ಲವನ್ನು ಕೈ ಜೋಡಿಸಿ ಬಾಂಧವ್ಯತೆಯಿಂದ ಅಣ್ಣ ತಮ್ಮಂದಿರಂತೆ ಆಚರಣೆಯನ್ನು ಮಾಡೋಣ ಅಂತ ಹೇಳೋಂಥ ಮಾತನ್ನು ಹೇಳಿ, ಇದೇ ನಮ್ಮ ಈದ್ ಮಿಲಾದ್ ಹಬ್ಬದ ನಿಜವಾದ ಆಚರಣೆ ಕೂಡ ಇದೇ ಅದರ ಸಂಕೇತ ಕೂಡ ಇದೆ. ಅದೇ ರೀತಿಯಾಗಿ ಮಾಡೋಣ ಅಂಥೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಕೂಡ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ಮತ್ತು ವಂದಿಸಿ, ತಮಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.